ಆಕಾಶವಾಣಿ ಮಡಿಕೇರಿ. ನಾಟಕ ಕಥೆಯಾದ ಕಥೆಗಾರ. ರಚನೆ ಸುಬ್ಬಕೃಷ್ಣ ಶಾಸ್ತ್ರಿ. ನಿರ್ಮಾಣ ಅಕ್ಕ ಮಹಾದೇವಿ ಎಸ್ಕೆ. ಕೇಳಿ ನಾಟಕ ಕಥೆಯಾದ ಕಥೆಗಾರ. ಭೇಷ್. ಹೀಗೆ ನೊರೆ ಉಕ್ಕಿಸದೆ ಗ್ಲಾಸ್ಗೆ ಬೇರ್ ಬಗ್ಸೋದು ಎಷ್ಟು ಚೆನ್ನಾಗಿ ಕಲ್ತಿದ್ಯೋ ಸುವರ್ಣ. ಕಲಿಯೋದನ್ನು ಬಂತು. ಅನುಭವ ಅದು ಅನುಭವ. ಚಿಯರ್ಸ್. ಈ ನಾಯಿಗಳು ಸುಮ್ಮನೆ ಬೊಗಳ್ತಾ ಇವೆ. ಓಹ್, ಆಗ್ಲೇ ಗಂಟೆ 8 ಆಯ್ತು. ಎಲ್ಲಿಟ್ಟೆ ಪುಸ್ತಕನ? ಹಾಳೆನೂ ಸಿಗ್ತಾ ಇಲ್ಲ. ಬಾಗಿಲು ಹಾಕ್ತೀನಿ. ಓಹ್, ಒಳ್ಳೆ ಸ್ಫೂರ್ತಿ ಬರ್ತಾ ಇದೆ. ಹೌದು ಹೌದು, ಕಥೆ ಹೀಗೆ ಪ್ರಾರಂಭ ಮಾಡಬೇಕು. ಆದರೆ ಪುಸ್ತಕ ಸಿಗ್ತಾ ಇಲ್ಲ. ಓಹ್, ಇದ್ಯಾವುದು? ದಿನಚರಿ. ಆದ್ರೇನಂತೆ, ಸ್ಫೂರ್ತಿ ಮತ್ತೆ ಬರಬೇಕಲ್ಲ, ಇದರಲ್ಲೇ ಬರಿತೀನಿ. ಬಹುಶಃ ನನ್ನ ಸಾವು ಸಮೀಪಿಸ್ತಾ ಇದೆ ಅನಿಸ್ತಾ ಇದೆ. ತುಂಬಾ ದಿನ ಉಳಿಯಲಾರೆ. ಅದ್ಯಾಕೆ ಹಾಗನಿಸ್ತಾ ಇದೆಯೋ? ಯಾರು ಯಾರು? ಓಹ್, ಇಂದಿರಾ, ನೀನು ಯಾಕೆ ಬಂದೆ? ಅದು ಇಷ್ಟೊತ್ತಿನಲ್ಲಿ? ಈ ಮಳೆ, ಗುಡುಗು, ಮಿಂಚು. ಹೋಗ್ಲಿ, ಒಳಕ್ಕೆ ಬಾ, ಕೂತ್ಕೋ. ಬೇಡ, ನಾನಿಲ್ಲೇ ಕೂತ್ಕೋತೀನಿ. ಮಳೆಯಲ್ಲಿ ನೆಂದು ಬಿಂದಿರೋ ನೀನ್ ನೋಡಿದ್ರೆ ಸಿಟ್ಟು ನೆತ್ತಿಗೇರುತ್ತೆ ಅಲ್ಲ? ನೀನು ಮತ್ತೆ ಯಾಕೆ ಬಂದೆ ನನ್ನ ಹತ್ರ? ಹೋಗ್ಲಿ, ತಲೆ ಒರೆಸ್ಕೋ. ಏನ್ ಸಮಾಚಾರ? ಯಾಕಿಷ್ಟು ದೂರ ಬಂದೆ? ಅದು ವರ್ಷ ಕಳೆದ ಮೇಲೆ. ಬರೋ ಹಾಗೆ ಮಾಡಿದ್ರಲ್ಲ. ಅಂದ್ರೆ ಎಲ್ಲ ನಿಮ್ಗೆ ಗೊತ್ತು. ಈಗ ನೀವು ಮಾಡ್ತಿರೋ ಕೆಲಸ ನನ್ನನ್ನ ಯಾವ ಮಟ್ಟಕ್ಕೆ ತರುತ್ತೆ ಗೊತ್ತಾ? ಏನ್ ಕೆಲಸ? ನನ್ನನ್ನೇ ಪ್ರಶ್ನೆ ಮಾಡ್ತಿರಲ್ಲ. ನಾಗೇಶನ್ ಹತ್ರ ಹೇಳಿದ್ರಂತಲ್ಲ. ಏನ್ ಹೇಳ್ದಂತೆ? ಏನು ಗೊತ್ತಿಲ್ದ ಹಾಗೆ ಕೇಳ್ತಿರಲ್ಲ. ಎಲ್ಲ ನಾನೇ ಹೇಳ್ಬೇಕೆ? ಬೇಡ ಬೇಡ ಬೇಡ, ನೀನೇನು ಹೇಳಬೇಡ. ನೀನ್ ಹೇಳಿದ್ದೆಲ್ಲ ಮುಗ್ದೇ ಹೋಯ್ತಲ್ಲ. ಪ್ಲೀಸ್ ಸುವರ್ಣ, ನನ್ನ ಜೀವನ ಹಾಳು ಮಾಡಬೇಡ. ನಿನ್ಗೇನ್ ಬೇಕು ಹೇಳು. ಬೇಕಾದ್ರೆ ಮುಚ್ಚು ಬಾಯಿ, ಮುಚ್ಚು. ಬೇಕಾದ್ರೆ ಬೇಕಾದ್ರೆ ಅಂತ ಬಾಯಿಗೆ ಬಂದದ್ದೆಲ್ಲ ಹೊರಟಬೇಡ. ಏನ್ ಹೇಳಿದೆ ನೀನು? ನಿನ್ನ ಜೀವನ ನಾನು ಹಾಳು ಮಾಡೋದಾ? ನೀನೇ ನನ್ನ ಜೀವನ ಹಾಳು ಮಾಡಿದ್ದಾಯ್ತಲ್ಲ. ಸುವರ್ಣ, ಪ್ಲೀಸ್ ಬರಿಬೇಡ. ಏನ್ನ? ಕಥೆನ. ಇಂದಿರಾ, ಕಥೆ ಬರೆಯೋದು ನನ್ನ ಹವ್ಯಾಸ ಅಷ್ಟೇ ಅಲ್ಲ, ಅದು ಸದ್ಯಕ್ಕೆ ವೃತ್ತಿ ಕೂಡ. ಅದನ್ನು ಮಾಡಬೇಡ ಅಂತ ಹೇಳೋಕೆ ನೀನ್ಯಾರು? ಇಷ್ಟಕ್ಕೂ ನಾನು ಕಥೆ ಬರೆಯೋ ವಿಚಾರ ನಿನಗ್ಯಾರು ಹೇಳಿದ್ದು? ನಾಗೇಶ. ನಾಗೇಶನಾ? ಅವನು ನನ್ನ ನಿಷ್ಕಳಂಕ ಮಿತ್ರ. ಅಷ್ಟೇ ಅಲ್ಲ, ಅವರು ನನ್ ಗಂಡ. ಅದು ನಂಗೆ ಗೊತ್ತು. ನಾನ್ ಯಾರು ಅಂತ ಕೇಳಿದ್ದಕ್ಕೆ ಹೇಳಿದೆ. ಅದಕ್ಕೆ ನಿಮ್ಮನ್ನ ಕೇಳ್ತಿರೋದು. ಈಗ ಬರೆದಿರೋ ಅಥವಾ ಬರೀತಿರೋ ಕಥೆ ಖಂಡಿತ ಖಂಡಿತ ಬರದೇ ಬರಿತೀನಿ. ಅದು ನನ್ನ ಹಕ್ಕು. ಈ ಬರೆಯೋ ಚಟಾನ ಸಿಕ್ಕಾಪಟ್ಟೆ ಬೆಳೆಸಿದ್ದೇ ನಾಗೇಶ. ಕಾಲೇಜಿನಲ್ಲಿದ್ದಾಗ ನಾನು ಬರಿತಾ ಇದ್ದ ಸಣ್ಣ ಪುಟ್ಟ ಕವನಗಳಿಗೆ ಸ್ಫೂರ್ತಿ ತುಂಬ್ತಾ ಇದ್ದ. ಆಗ ನೀನು ನನ್ನನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೆ. ಏನೇನೋ ಮಾತೆಲ್ಲ ಕೊಟ್ಟಿದ್ದೆ. ಅದೆಲ್ಲ ಗೊತ್ತಿದ್ದು ನಿನ್ ಗೆಳೆಯನ್ ಬಾಳಿಗೆ ಕಿಚ್ಚು ಹಚ್ತಿದ್ದೀಯಾ? ಅವನ ಬಾಳಿಗೆ ಬೆಂಕಿ ಹಚ್ಚು ಹಾಗಿದ್ರೆ ಯಾವತ್ತೂ ಹಚ್ಚಿಬಿಡ್ತಾ ಇದ್ದೆ. ನಿನ್ನ ನನ್ನ ಪ್ರೀತಿ ಪ್ರೇಮಗಳನ್ನ ಅವನಿಗೆ ಸೂಕ್ಷ್ಮವಾಗಿ ಹೇಳ್ತಿದ್ರು ಕೂಡ ಅವನು ನಿನ್ನ ಮದುವೆ ಆಗ್ತಿರಲಿಲ್ಲ, ಗೊತ್ತಾ ನಿಂಗೆ? ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಡ್ತೀನಿ. ಅಥವಾ ನಿಂಗೆ ಬೇಕಾದ್ರೆ
ನಿನ್ ದೊಡ್ಡ ಕಾದಂಬರಿನ ನಾನೇ ಪಬ್ಲಿಷ್ ಮಾಡ್ತೀನಿ. ಹಣ ಹಣ ಬೇಕು ಅಂದ್ರೆ ನಾಗೇಶ ನಂಗೆ ಕೊಡಲ್ವಾ? ನನಗಿರೋ ಹಾಳು ಎದೆ ನೋವಿಗೆ ಅವನೇ ತಾನೇ ಮಾತ್ರೆಗನ್ನು ತಂದು ಕೊಡ್ತಾ ಇರೋದು. ಎದೇನು ನನಗಿದೆ ಅಂತ ಗೊತ್ತಾಗಿ ತಾನೇ ನೀನು ನನ್ನಿಂದ ದೂರವಾಗಿದ್ದು. ಸ್ವಾರ್ಥಿ ಇಂದಿರಾ, ಸ್ವಾರ್ಥಿ ನೀನು, ಸ್ವಾರ್ಥಿ. ಮತ್ತೇನ್ ಬೇಕು ಸುವರ್ಣ? ನಾನೇ ಬೇಕಾದ್ರೆ ಸತ್ಯವಾಗಿ. ಮತ್ತೆ ಮತ್ತೆ ಅದೇ ಮಾತು ಹೇಸಿಗೆನಿಸಲ್ವಾ ನಿಂಗೆ? ಮತ್ತೆ ನಿನ್ಗೇನ್ ಬೇಕು ಹೇಳು. ಸಲಿಗೆ ಬೆಳೆಸೋ ಪ್ರಯತ್ನ ಮಾಡಿಬಿಡ ಇಂದಿರಾ. ನಂಗೆ ಬೇಕಾದ್ದು ವಸ್ತು, ಅದನ್ನ ನೀನು ಕೊಟ್ಟಿದೀಯ, ಮತ್ತೇನು ಬೇಡ ನಂಗೆ. ಹಾಗಾದ್ರೆ ಕಥೆ ಬರ್ದೇ ಬರಿತೀಯಾ? ಯಾಕೆ? ಸಂದೇಹನ? ಹಾಗಿದ್ರೆ ನಿನ್ನನ್ನು ನಾನು ಉಳಿಸೋದಿಲ್ಲ. ನಿಜ ನಿಜ, ನಂಗೂ ಹಾಗೆ ಅನಿಸ್ತಾ ಇದೆ. ಅದೇ ನನ್ನ ಕಥೆ ಪ್ರಾರಂಭ. ನನ್ನನ್ನೇನು ಮಾಡಬಲ್ಲೆ? ಛೇ, ನೀನು ಬಂದು ನನ್ನ ಒಳ್ಳೆಯ ಮೂಡೆಲ್ಲ ಹಾಳು ಮಾಡಿಬಿಟ್ಟೆ. ನೀನು ಬರ್ದಿದ್ದೆ ಆದ್ರೆ ನಾನ್ ನೇರವಾಗಿ ಸಂಪಾದಕರ ಹತ್ರ ಹೋಗಿ ನನ್ನ ಕೆಲಸ ಸಾಧಿಸ್ಕೋತೀನಿ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಕೋತಾಳೆ ಅನ್ನೋದು ನಿನಗೂ ಗೊತ್ತಾಗುತ್ತೆ. ನಿನ್ನ ಕಥೆನ ಕಸದ ಬುಟ್ಟಿಗೆ ಎಸೆಯೋ ಹಾಗೆ ಮಾಡ್ತೀನಿ. ಇದು ಕಥೆಗೆ ಒಳ್ಳೆ ತಿರುವು. ಭೇಷ್ ಭೇಷ್ ಇಂದಿರಾ, ಭೇಷ್. ಅಯ್ಯೋ ಪೆದ್ದಿ, ಸಂಪಾದಕರೆಲ್ಲ ನೀನ್ ತಿಳ್ಕೊಂಡ ಹಾಗೆ ಇದ್ರೆ ಒಳ್ಳೆ ಲೇಖನ, ಕವನ, ಕಥೆಗಳು ಬೆಳಕು ಕಾಣ್ತಾ ಇದ್ದಿಲ್ಲ. ಅವ್ರನ್ನೆಲ್ಲ ಅಷ್ಟೊಂದು ಹಗುರ ಮಾಡಿದ್ಯಾ ನೀನು. ಸರಿ, ಆಮೇಲೆ ಏನ್ ಮಾಡ್ತೀಯಾ? ಮುಂದಿದೆ ಮುದುಕಿ ಹಬ್ಬ ನೋಡುವೆ ಅಂತೆ. ನಾನ್ ಹೇಳೋದು ತಮಾಷೆ ಅನ್ಕೋಬೇಡ. ನಾಳೆ ಸಂಜೆ ಹೊತ್ತಿಗೆ ತೀರ್ಮಾನ ಮಾಡಿ ಹೇಳು, ನಾನ್ ಬರ್ತೀನಿ. ಹೋಗೆ ಹೋಗು ಹೋಗು. ತೀರ್ಮಾನ ಮಾಡ್ತಾಳಂತೆ, ಹೋಗು. ನಾಗೇಶ, ಇವಳು ನಿನ್ನ ಹೆಂಡತಿ ಆಗ್ಬಾರ್ದಾಗಿತ್ತಪ್ಪ, ನಿನ್ನ ಹೆಂಡತಿ ಆಗ್ಬಾರ್ದಾಗಿತ್ತು. ನಿನ್ನ ಮೇಲಿದ್ದ ಪ್ರೀತಿಗೆ ಕಟ್ಟು ಬಿದ್ದು ಅವಳ ನನ್ನ ವಿಚಾರ ನಿಂಗೆ ಹೇಳಿಲ್ಲ ನಾನು. ಹೌದು, ನೀನು ಇಂದಿರಾಳನ್ನ ಪ್ರೀತಿಸಿದ್ದು ನಿಜ ಅಲ್ವೇನು? ಹೌದು, ನಿಜ. ಮತ್ತೆ ಯಾಕೆ ಇಂದಿರಾಗೆ ನಿನ್ನ ಅವಳ ಪ್ರೇಮವನ್ನ ರಹಸ್ಯವಾಗಿಡಬೇಕು ಅಂತ ತಾಕೀತು ಮಾಡಿದೆ? ನಾನು ಇದ್ದ ನನ್ನ ನಿರ್ಗತಿಕ ಪರಿಸ್ಥಿತಿಯಲ್ಲಿ ಪ್ರೀತಿ ಪ್ರೇಮ ಅಂತ ಡಂಗುರ ಸಾರೋ ಹಾಗಿರ್ಲಿಲ್ಲ. ಹಾಗಿದ್ರೆ ಪ್ರೀತಿ ಯಾಕೆ ಮಾಡಿದೆ? ತಾಕತ್ತಿಲ್ದವನು ಪ್ರೀತಿಸೋದಕ್ಕೆ ತಾಕತ್ತು ಬೇಕಿರ್ಲಿಲ್ಲ. ಮತ್ತೆ ಅವಳಿಂದ ನೀನಾಗಿ ನೀನೇ ಯಾಕೆ ದೂರವಾದೆ? ಯಾಕೆ ದೂರವಾದೆ? ನಿಂದೇ ತಪ್ಪು, ನಿಂದೇ ತಪ್ಪು. ಇಲ್ಲ ಇಲ್ಲ, ಹಾಗಲ್ಲ. ಅವಳ ನಡವಳಿಕೆ ಬರ್ತಾ ಬರ್ತಾ ತುಂಬಾ ಚಲ್ಚಲಾಗಿತ್ತು. ಅದೇ ಕಾರಣನಾ? ಅಲ್ಲ, ನಾಗೇಶನ ತಂದೆ ತಾಯಿ, ಇಂದಿರಾಳ ತಂದೆ ತಾಯಿ ಇಬ್ರು ಸ್ನೇಹಿತರು. ಅವರಿಬ್ಬರಿಗೂ ಮದುವೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದರು. ಅಷ್ಟೇ ಅಲ್ಲ, ಇಂದಿರಾ ಕೂಡ ನನ್ನಿಂದ ದೂರವಾಗ್ತಾ ಇದ್ಲು. ಇಲ್ಲ ಇಲ್ಲ, ನಾನು ಕಾರಣನಲ್ಲ. ಮತ್ತೆ ಯಾರು? ನಾನು, ನನ್ನ ನಿರ್ಗತಿಕತನ, ನನ್ನ ನಾಗೇಶನ ಪವಿತ್ರ ಸ್ನೇಹ. ಇಂದಿರಾಳ ವರ್ತನೆಗಳಲ್ಲಿ ಆದಂತಹ ಬದಲಾವಣೆ. ಇದ್ದಕ್ಕಿದ್ದಂತೆ ಒಂದಿನ ನಾಗೇಶನ್ ಜೊತೆಯಲ್ಲಿ ಬಂದು ನಾನು ಇವ್ರನ್ನ ಮದುವೆ ಆಗ್ತಿದ್ದೀನಿ ಅಂತ ಅಂದದ್ದು. ಅದಕ್ಕಿಂತ ಹಾಳು ಎದೇನೋ ನನಗೆ ಶುರುವಾದದ್ದು. ಮತ್ತೆ ಸುಮ್ನಿರು. ಈಗ ನೀನು ಕಥೆ ಬರೆದ್ರೆ ನಾಗೇಶ್ನಿಗೆ ದ್ರೋಹ ಬಗೆದಂತಾಗೋಲ್ವಾ? ಆಗತ್ತೆ. ಆದ್ರೆ ನಾನೇನ್ ಮಾಡ್ಲಿ? ಬೇರೆ ದಾರಿನೇ ಇಲ್ಲ. ಅಕಸ್ಮಾತ್ ಅವನ ಪ್ರಶ್ನೆಗೆ ಆ ರೀತಿ ಉತ್ತರ ನನ್ನ ಬಾಯಿಂದ ಬಂದ್ಬಿಡ್ತು. ಏನಂತ ಬಂತು? ಅವನು ಕೇಳ್ದ, ನೀನ್ ಯಾಕೆ ಬರೀ ಕೆಲಸ್ತರದ ವಸ್ತುಗಳನ್ನೇ ಆಯ್ಕೆ ಮಾಡೋದು? ಶ್ರೀಮಂತರ ಬದುಕನ್ನ, ಪ್ರೀತಿ ಪ್ರೇಮಗಳನ್ನ ನಿನ್ನ ಲೇಖನಿಯಲ್ಲಿ ಮೂಡಿಸುವಂತ. ಆದರೆ ನಾನೇನ್ ಮಾಡ್ಲಿ? ನನಗೆ ಶ್ರೀಮಂತ ಬದುಕಿನ ರುಚಿ, ಅನುಭವ ಎರಡೂ ಇಲ್ಲ. ಕಲ್ಪಿಸಿಕೊಂಡು ಏನೇನೋ ಬರೆಯೋಕೆ ಆಗೋಲ್ಲ ಅಂದೆ.
ಎಷ್ಟೊಂದು ಕಡೆ ಸಂದರ್ಶನಕ್ಕೆ ಹೋಗಿ ಬಂದೆ, ಅರ್ಜಿ ಎಷ್ಟೊಂದು ಕಡೆ ಹಾಕಿದೆ, KPSC ಪರೀಕ್ಷೆ ಮೌಖಿಕಕ್ಕೂ ಹೋಗಿ ಬಂದೆ. ಆದ್ರೆ ಏನಾಯ್ತು, ಎಲ್ಲಾದರೂ ಒಂದು ಕೆಲಸ ಸಿಕ್ತಾ? ಹಾಗೂ ಹೀಗೂ ಕಥೆಗಳು ಪ್ರಕಟವಾಗ್ತಾ ಇದ್ದಿದ್ರಿಂದ ನನ್ನ ಹೊತ್ತಿನ ತಿಂಡಿಗೋ ಊಟಕ್ಕೋ ಸಾಕಾಗ್ತಿತ್ತು, ಮಿಕ್ಕಿದ್ದು ಕುಡಿತಕ್ಕೆ ಆಗ್ತಿತ್ತು. ಅದನ್ನಾದ್ರೂ ಹೇಗ್ ಬಿಡೋದು? ಅದಕ್ಕೆ ನಾಗೇಶ್ ಕೇಳಿದ್ದ, ಈ ಸಾರಿ ಯುಗಾದಿ ಕಥಾ ಸ್ಪರ್ಧೆಗೆ ಕಥೆ ಬರಿತೀಯ ತಾನೆ? ಮೊದಲ ಬಹುಮಾನ 10,000 ರೂಪಾಯಿ ಅಂತ. ಹೋಗ್ಲಿ, ಈ ಸರ್ತಿನಾದ್ರೂ ಒಳ್ಳೆ ವಸ್ತು ತಗೋ ಅಂದ. ನಾನು ಖಂಡಿತ ಈ ಸರ್ತಿ ಒಂದು ಆಶ್ಚರ್ಯದ ಕಥೆ ಬರಿತೀನಿ, ಮೊದಲನೇ ಬಹುಮಾನ ನನಗೇನೆ. ಅವನು ಕೇಳಿದ, ವಸ್ತು ಏನು ಅಂತ. ನಾನು ನನ್ಗೆ ಗೊತ್ತಿಲ್ಲ ಹಾಗೆ ಹೇಳಿಬಿಟ್ಟೆ, ನನ್ನ ಕಥೆನೇ ಬರಿತೀನಿ ಅಂತ. ನಾಗೇಶ್ ಕೇಳ್ದ, ನನಗೆ ಗೊತ್ತಿಲ್ಲದ ವಿಚಾರ ಏನಾದ್ರು ಇರುತ್ತೋ ಅಂತ. ಖಂಡಿತ ಇರುತ್ತೆ, ಅದು ಲವ್ ಸಬ್ಜೆಕ್ಟು ಅಂತ ಅಂದಿದ್ದೆ. ಅದಕ್ಕೆ ನೀನು ರಿವೆಂಜ್ ತಗೊಳ್ಳೋದಕ್ಕೆ ಅದನ್ನೇ ಆಯ್ಕೆ ಮಾಡಿದ್ಯಾ ಅಲ್ವಾ? ನೋ ನೋ ನೋ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅಮ್ಮ ಅಮ್ಮ, ಎದೇನೋ ಎದೇನೋ ಎದೇನೋ, ಅಮ್ಮ ಎದೇನೋ. ಸರ್ಚ್ ಎಲ್ಲಾ ಕಡೆ ಹುಡುಕು. ಎಸ್ ಸರ್. 396 ಟೇಪ್ ತಗೋ, ಅಳತೆ ಮಾಡು, ಮಹಜಾನ್ ಮಾಡು. ಸೈಲೆನ್ಸ್ ಪ್ಲೀಸ್. ಕಮಾನ್. ನಿಮ್ಮಲ್ಲಿ ಯಾರು ಮೊದಲು ಈ ಕೊಲೆ ನೋಡಿದ್ದು? ನಾನೇ ಸರ್. ಆದರೆ ನಾನು ನೋಡಿದ್ದು ಕೊಲೆಯಲ್ಲ, ಕಿರಿಚಿಕೊಂಡು ಬಿದ್ದ ಶಬ್ದ ಅಷ್ಟೇ. ಆಗ ಕರೆಂಟ್ ಹೋಗಿ ಬಂತು, ನಾನು ರಸ್ತೆನಲ್ಲಿ ಇದ್ದೆ ಸರ್. ಆಗ ಈ ರೂಮಿಂದ ಹೊರಗೆ ಯಾರಾದರೂ ಹೋದ್ರ? ಅಂದಹಾಗೆ ಶಬ್ದವೇನಾದರೂ ಆಯ್ತೇನು? ಇಲ್ಲ ಸರ್. ಆದರೆ ಸರ್, ಸ್ವಲ್ಪ ಹೊತ್ತಿನ ಮುಂಚೆ ಒಬ್ಳು ಹೆಂಗಸರು ಬಂದಿದ್ದು ಸರ್. ಯಾರು ಅಂತ ಗೊತ್ತಾ? ಅದಿರ್ಲಿ, ನೀವ್ಯಾರು? ಗೊತ್ತಿಲ್ಲ ಸರ್. ನೀವ್ಯಾರು ಅಂತ ನಿಮ್ಗೆ ಗೊತ್ತಿಲ್ವೇ? ಅದಲ್ಲ ಸರ್, ಯಾರು ಅಂತ ಗೊತ್ತಂತ ಕೇಳಿದ್ರಲ್ಲ, ಅದು ಗೊತ್ತಿಲ್ಲ ಅಂದೆ. ಯು ನಾನ್ಸೆನ್ಸ್. ನಿಮ್ಮ ಹೆಸರೇನು? ಸದಾನಂದ ಸರ್. ಆಗ ಮಳೆ ಬರ್ತಾ ಇತ್ತು ಸರ್, ಗುಡುಗು ಮಿಂಚು ಎಲ್ಲ ಇತ್ತು. ಆ ಹೆಂಗಸು ಪೂರ್ತಿ ನಿಂದು ಹೋಗಿದ್ಲು ಸರ್. ಇಟ್ ಈಸ್ ಆಲ್ ರೈಟ್, ಓಕೆ. ಅಂದಾಗೆ ಇಲ್ಲಿ ಚಾಪೆ ಪೂರ್ತಿ ನಿಂತಿದೆ, ಟವೆಲ್ ಕೂಡ ಬಿದ್ದಿದೆ. ಆ ಹೆಂಗಸಿನ ವಯಸ್ಸೆಷ್ಟಿರ್ಬೋದು ಅಂತ ಗೊತ್ತಾ? ಒಂದು ಸುಮಾರು 25ರಿಂದ 30 ವರ್ಷ ಇದ್ದಿರ್ಬೇಕು ಸರ್. ಅಂದಹಾಗೆ ನೋಡಕ್ ಹೇಗಿದ್ರು? ಒಳ್ಳೆ ಕಲರ್ ಸರ್, ತೆಳ್ಳಗೂ ಬೆಳಗು ಕೆಂಪಗೂ ಇದ್ರು ಸರ್. ಎಂಥ ಬಟ್ಟೆ ತೊಟ್ಟಿದ್ರು ನೋಡಿದ್ರ? ಸೀರೆ ಇರ್ಬೇಕು ಸರ್, ಕೆಂಪು ಸೀರೆ. ನೋಡಕ್ಕೆ ತುಂಬಾ ಚೆನ್ನಾಗಿದ್ರು. ಅಗಲವಾದ ಮುಖ, ಅಗಲವಾದ ಕಣ್ಣು, ಚೂಪಾದ ಗಲ್ಲ, ಮೂಗು. ಸುಮಾರು 5.5 ಅಡಿ ಎತ್ತರ ಇದ್ದಿರ್ಬೋದು ಸರ್. ಕೊರಳಲ್ಲಿ ಮಾಂಗಲ್ಯ ಕೂಡ ಇತ್ತು ಸರ್. ಜಡೆ ಬದಲು ಬಾಬ್ ಕಟ್ ಕೂಡ ಮಾಡಿದ್ಲು. ಕಿವಿಲಿ ದೊಡ್ಡ ದೊಡ್ಡ ರಿಂಗ್ ಹಾಕೊಂಡಿದ್ಲು ಸರ್. ಅಲ್ಲ ರೀ, ಇಷ್ಟೆಲ್ಲ ನೋಡಕ್ಕೆ ಎಷ್ಟೊತ್ತು ತಗೊಂಡ್ರಿ ನೀವು? ಎಷ್ಟು ಹೊತ್ತು ಇಲ್ಲ ಸರ್, ಸುಮ್ಮನೆ ಹಾಗೆ ಹೋಗುವಾಗ ನೋಡಿದೆ ಅಷ್ಟೇ. ಅಂದಹಾಗೆ ನೀವ್ಯಾಕೆ ಅಷ್ಟೊತ್ತಿನಲ್ಲಿ ಈ ದಾರಿಯಲ್ಲಿ ಹೋಗ್ತಾ ಇದ್ರಿ? ಅದೇ ಸರ್, ಶೆಟ್ರ್ ಅಂಗಡಿಗೆ ಅಂತ ಹೊರಟಿದ್ದೆ. ಅಂದಹಾಗೆ ಹಿಂದೆ ಯಾವತ್ತಾದ್ರೂ ಇಲ್ಲಿ ಅವ್ರನ್ನ ನೋಡಿದ್ರ? ಇಲ್ವಲ್ಲ ಸರ್. ಅವರನ್ನ ಇನ್ನು ಮುಂದೆ ಕಂಡ್ರೆ ಗುರುತಿಸ್ತೀರಾ? ಪ್ರಯತ್ನ ಮಾಡ್ತೀನಿ ಸರ್. ಸರ್, ಈ ಪುಸ್ತಕ ಇಲ್ಲಿ ಕೆಳಗೆ ಬಿದ್ದಿತ್ತು. ಓ, ಇದು ಡೈರಿ. ವೆರಿ ಇಂಟ್ರೆಸ್ಟಿಂಗ್. ಸರ್, ಮಹಾಜರ ಆಯ್ತು. ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿ. ಫೋಟೋಗಳು ತೆಗೆದಾಯ್ತಾ? ಫಿಂಗರ್ ಪ್ರಿಂಟ್ಸ್ ಕೂಡ ಆಯ್ತು ಸರ್. ಸರಿ, ಇವ್ರ ಕೈಲಿ ಸಾಕ್ಷಿ ರುಜು ಹಾಕಿ ಕಳಿಸು. ಹಲೋ, ಇನ್ಸ್ಪೆಕ್ಟರ್ ಯಾರು? ಪತ್ರಿಕೆಯವರಾ? ಬನ್ನಿ ಬನ್ನಿ ಬನ್ನಿ. ಓಕೆ 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 ಓಕೆ, ವೆಲ್ಕಮ್. ಸರ್, ನಿನ್ನೆ ಕೊಲೆ ಆಯ್ತಲ್ಲ, ಅವರು ಸ್ನೇಹಿತರಂತೆ ಯಾರು ಬಂದಿದ್ದಾರೆ. ಸರಿ, ಒಳಗೆ ಕಳಿಸು. ಹೊಳಗೋಗಿ ಸಾಹೇಬ್ರು ಕರಿತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ಬನ್ನಿ.
ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಅಂದಹಾಗೆ ನೀವ್ಯಾರು? ನಾನು ಸುವರ್ಣನ ಗೆಳೆಯ. ಸರ್, ಸುವರ್ಣನ ಸಾವು ನನಗೆ ತುಂಬ ಶಾಕ್ ಆಗಿದೆ. ಅದೇನು ಮರ್ಡರ್ರೇ? ಎಸ್, ಇಟ್ ಈಸ್ ಎ ಮರ್ಡರ್. ಒಂದು ಸಣ್ಣ ಕ್ಲೂ ಪ್ರಕಾರ ಸುವರ್ಣನ್ ಸಾವಿಗೂ ಒಂದು ಹೆಣ್ಣಿಗೂ ಸಂಬಂಧ ಇದೆ. ನೋ, ಇಂಪಾಸಿಬಲ್. ಅವನಿಗೆ ಯಾವ ಹೆಣ್ಣಿನ ಸಂಬಂಧವೂ ಇರಲಿಲ್ಲ. ಇಸ್ ಇಟ್? ಅಂದಹಾಗೆ ನಿಮಗೂ ಸುವರ್ಣ ಅವರಿಗೂ ತುಂಬಾ ಸ್ನೇಹ ಇತ್ತಂತೆ. ಇನ್ಫ್ಯಾಕ್ಟ್ ನಾನೇ ನಿಮ್ಗೆ ಹೇಳಿ ಕಳಿಸ್ಬೇಕು ಅಂತಿದ್ದೆ, ನೀವೇ ಬಂದ್ರಿ. ಸ್ನೇಹ ಇತ್ತಂತೆ ಏನಲ್ಲ, ಇತ್ತು. ಸರ್ ಈಸ್ ಎ ಪುವರ್ ಫೆಲೋ. ಪಾಪ, ಅವನಿಗೆ ಜೀವನದಲ್ಲಿ ಸುಖ ಸಂತೋಷವೇ ಸಿಗ್ಲಿಲ್ಲ. ಜೊತೆಗೆ ಎದೆನೋ ಆಗಾಗ ಅವನನ್ನ ಕಾಡ್ತಾ ಇತ್ತು. ಇರಬೇಕು, ಯಾಕಂದ್ರೆ ಅವ್ರ ಕೋಣೆಯಲ್ಲಿ ಮಾತ್ರೆಗಳ ಸೀಸೆ ಸಿಕ್ಕಿದೆ, ಜೊತೆಗೆ ಡೈರಿ ಕೂಡ ಸಿಕ್ಕಿದೆ. ಡೈರಿ ಪ್ರಕಾರ ಸುವರ್ಣ ಅವರಿಗೆ ಅವರ ಸಾವು ಆಗಬಹುದು ಅಂತ ಗೊತ್ತಿತ್ತು. ಇನ್ಫ್ಯಾಕ್ಟ್ ನಿಮ್ಮ ಸ್ನೇಹಿತರಿಗೆ ಕುಡಿಯೋ ಅಭ್ಯಾಸ ಕೂಡ ಇತ್ತು. ಸಾಯೋ ಮೊದಲು ಯಾರ ಜೊತೆಲೋ ಜಗಳ ಆಗಿದೆ, ಬಾಟ್ಲನ್ನು ಹೊಡೆದು ಅದರಿಂದ ಇರಿದು ಕೊಲೆ ಮಾಡಿರೋ ಹಾಗಿದೆ. ಇನ್ಸ್ಪೆಕ್ಟರ್, ಒಳಗೆ ಬರಬಹುದೇ? ಓಹೋ, ಪತ್ರಿಕೆಯವರು ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು ಇನ್ಸ್ಪೆಕ್ಟ್ರೆ, ನಿನ್ನೆ ಆದ ಕೊಲೆ ಬಗ್ಗೆ ಏನಾದರೂ ಹೊಸ ಸುದ್ದಿ? ಏನಿಲ್ಲ ಬಿಡಿ, ಆದರೆ ಕುತೂಹಲ ಹೆಚ್ಚಾಗಿದೆ. ನೀವು ಹೇಗಿದ್ರು ಪತ್ರಿಕೆಯವರು, ತಗೊಳ್ಳಿ ಡೈರಿನ. ಹೊಸತನ್ನ ಹುಡುಕೋದ್ರಲ್ಲಿ ಬಹಳ ಕುತೂಹಲ ನೋಡಿ, ನಿಮ್ಗೇನಾದರೂ ತಿಳಿಯುತ್ತೋ ಏನೋ. ಹಾಂ, ದಿನಚರಿ ಹೊಸತು. ಶುರು ಮಾಡಿ 5 ದಿನ ಆಗಿದೆ. ಜನವರಿ 1, ನನ್ನ ಜೀವನದಲ್ಲಿ ಬರೀತಾ ಇರೋ ನನ್ನ ಮೊದಲ ದಿನಚರಿ. ನನ್ನ ತಂದೆ ತಾಯಿಗಳ ಪರಿಚಯ ನನಗಿಲ್ಲ, ಒಟ್ಟಿನಲ್ಲಿ ಅವರಿಲ್ಲ. ಇವತ್ತು ನಾಗೇಶನ ಮದುವೆ ವಾರ್ಷಿಕೋತ್ಸವಕ್ಕೆ ಹೋಗಿದ್ದೆ. ಸ್ಪರ್ಧೆಗೆ ಕಥೆ ಬರೆಯುವ ಬಗ್ಗೆ ಕೇಳ್ದ. ನನ್ನ ಕಥೆನೇ ಬರೆಯೋದಾಗಿ ಹೇಳಿದೆ. ಹಾಗೆ ಹೇಳ್ಬಾರ್ದಾಗಿತ್ತೇನೋ. ಜನವರಿ 2, ಇಂದು ಟಾಂಗವಾಲ ಕಥೆಯ ಹಣ 100 ರೂಪಾಯಿ ಬಂತು. ವೈನ್ ಸ್ಟೋರಿಗೆ 50 ರೂಪಾಯಿ ಕೊಟ್ಟೆ. ಪೆಟ್ಟಿಗೆ ಅಂಗಡಿಯವನಿಗೆ ಸಿಗರೇಟ್ ಬಾಪ್ತು 30 ರೂಪಾಯಿ ಕೊಟ್ಟೆ. ಜಾಗೃತಿ ಕಥೆ ಪೂರೈಸಬೇಕಾಗಿತ್ತು. ಅರ್ಜಿ ಹಾಕೋಕ್ಕೆ 10 ರೂಪಾಯಿ ಪೋಸ್ಟಲ್ ಆರ್ಡರ್ ತಗೊಂಡೆ. ಎದೆ ನೋವು ಇದ್ದುದರಿಂದ ನಾಗೇಶನ ಬಲವಂತದಿಂದ ಡಾಕ್ಟರ್ ಹತ್ರ ಹೋಗಿದ್ದೆ. ಮಾತ್ರೆ ಮುಗಿತಾ ಇದೆ. ನಾಗೇಶ ಕಥೆಯ ವಸ್ತು ಬಗ್ಗೆ ಕೇಳ್ದ. ನಾನು ಬಹಿರಂಗಗೊಳಿಸಲಿಲ್ಲ. ಜನವರಿ 4, ವೈನ್ ಸ್ಟೋರ್ಸಿಂದ 2 ಬಾಟಲ್ ಬಿಯರ್ ಕೊಡ ತಂದೆ. ಜಾಗೃತಿ ಮುಗಿಸಿ ಖಾಲಿ ಸೀಸೆ ಅಂಗಡಿಯವನಿಗೆ ಹಿಂದಿರುಗಿಸ್ದೆ. ಯಾಕೋ ನಾಯ್ಡುಗಳ ನೆನಪು ಕಾಡ್ತಾ ಇದೆ, ನೋಡಿ ಬರಬೇಕು. ಜನವರಿ 5, ನನ್ನ ಸಾವು ಸಮೀಪಿಸ್ತಾ ಇದೆ. ಬಹುಶಃ ತುಂಬ ದಿನ ಉಳಿಲಾರೆ. ಅದ್ಯಾಕೆ ಆಗ ಅನ್ನಿಸ್ತಾ ಇದೆಯೋ? ಮಿಸ್ಟರ್ ನಾಗೇಶ್, ಸುವರ್ಣರವರ ಡೈರಿ ಪ್ರಕಾರ ಒಂದು ಸಂದೇಹ. ಅವರು ಬರೆಯಬೇಕಿದ್ದ ಕಥೆ ಬಗ್ಗೆ ನನ್ನ ಕಥೆನೇ ಬರಿತೀನಿ, ನಾಗೇಶನಿಗೆ ಹೇಳಬಾರ್ದಿತ್ತೇನೋ ಅಂತ ಬರೆದಿರೋದನ್ನು ಗಮನಿಸಿದರೆ ಅವರು ಬರೆಯುತ್ತಿದ್ದ ಕಥೆಗೂ ನಿಮಗೂ ಏನೋ ಸಂಬಂಧ ಇದೆ ಅಂತ ಅನ್ಸಲ್ವೇ? ಹಾಗೆ ನೋಡಿ, ಜನವರಿ 3ನೇ ತಾರೀಕು ಕಥೆ ವಸ್ತು ಬಗ್ಗೆ ನೀವು ಕೇಳಿದ್ರಿ, ಆದರೆ ಸುವರ್ಣ ಬಹಿರಂಗಗೊಳಿಸಲಿಲ್ಲ. ಯಾಕಿರಬಹುದು? ಬಹುಶಃ ನನ್ನ ಕುತೂಹಲ ಹೆಚ್ಚಿರಲಿ ಅಂತ ಇರಬಹುದು. ಆದರೆ ನನ್ನ ಕಥೆನೇ ಬರೀತೀನಿ, ಹಾಗೆ ನಾಗೇಶ್ನಿಗೆ ಹೇಳಬಾರ್ದಿತ್ತೇನೋ ಅನ್ನೋ ಮಾತಿನಲ್ಲೇ ನಿಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ ನೋಡಿ. ಮೇ ಐ ಕಮ್ ಇನ್ ಸರ್? ಓಹೋ, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಲರಾಮ್, ಬನ್ನಿ ಬನ್ನಿ. ಸರ್, ನಿನ್ನೆ ನಡೆದ ಸಾವು ಬಹುಶಃ ಆತ್ಮಹತ್ಯೆ ಇರ್ಬೋದು ಸರ್. ಯಾಕಂದರೆ ಅವರ ಸಾವಿಗೆ ಕಾರಣವಾಗಿರುವ ಬಾಟ್ಲಿ ಮೇಲೆ ಅವ್ರದ್ದೇ ಫಿಂಗರ್ ಪ್ರಿಂಟ್ಸ್ ಇದೆ ಸರ್. ಹೌದೇ? ಮತ್ತೆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ತಪ್ಪೇನು? ನೋ, ಅವನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ನೀವೇ ಹೇಗೆ ಹೇಳ್ತೀರ್ರಿ? ಅಷ್ಟೊಂದು ಹೇಡಿಯಲ್ಲ. ಸರ್, ಅದ್ಯಾರೋ ನಿಮ್ಮನ್ನು ಕಾಣಬೇಕಂತ ಬಂದಿದ್ದಾರೆ. ಆಹಾ, ಕಳಿಸು ಒಳಕ್ಕೆ. ಓ, ಶ್ರೀಮಾನ್ ಸೂರ್ ಅವರು ಇದೇನು ಇಲ್ಲಿ? ನಿಮಗೆ ಇವ್ರು ಮೊದಲೇ ಗೊತ್ತೇನು? ಅದೇನು ಶ್ರೀಮಾನ್ ಸೂ? ಹಾಗಂದ್ರೆ ಇವರು ಕೂಡ ಒಬ್ಬ ಉದಯೋನ್ಮುಖ ಬರಹಗಾರರು. ಅವರ ಹೆಸರಿನ ಮೊದಲಕ್ಷರವನ್ನ ಅವರ ಜುಬ್ಬದ ಮೇಲೆ ಎಂಬ್ರಾಯ್ಡರಿ ಮಾಡಿಸಿಕೊಂಡಿದ್ರು. ಆಗಿನಿಂದ ಅವರು ಶ್ರೀಮಾನ್ ಸೂ. ಏನ್ ಶ್ರೀಮಾನ್ ಸೂರ್ ಅವರೇ? ಸರ್, ಸುವರ್ಣ ನನ್ನ ಗೆಳೆಯನೇ. ಆತನ ಸಾವಿನ ಬಗ್ಗೆ ಮಾತಾಡೋಣ ನಿಮ್ಮ ಹತ್ರ ಬಂದೆ. ಹೌದೇನು? ಹಾಗಿದ್ರೆ ಹೇಳಿ.
ಸರ್ ನಿನ್ನೆ ನಾನು ಅವರ ಮನೆಗೆ ಹೋಗಿದ್ದೆ. ಅವರ ಮನೆಗೆ ಹೋದಾಗ ಅವರು ಎದೆನೋವು ಅಂತ ಎದೆ ಹಿಡ್ಕೊಂಡು ಮಾತ್ರೆ ಸೀಸೆಯನ್ನು ಹಿಡ್ಕೊಂಡು ಬಂದರು. ನಾನು ಅವರ ಮನೆ ಒಳಗೆ ಹೋಗಿದ್ದನ್ನು ನೋಡಲಿಲ್ಲ. ಅವರು ತಕ್ಷಣ ಕರೆಂಟ್ ಹೋಯಿತು. ಹಾಂ ಹಾಂ, ಆಮೇಲೆ? ಕರೆಂಟ್ ಹೋದಾಗ ಸುವರ್ಣ ಅವರು ತರವಡಿಸಿದ್ರು. ಮೇಜಿನ ಮೇಲಿದ್ದ ಬಾಟ್ಲ್ ಕೆಳಗೆ ಬಿತ್ತು. ಅದ್ರ ಮೇಲೆ ಸುವರ್ಣ ಅವರು ಬಿದ್ದರು. ನನಗೆ ತಕ್ಷಣ ಗಾಬರಿ ಆಯಿತು. ಅಲ್ಲಿಂದ ಹೊರಟು ಹೋದೆ. ನೀವು ಹೊರಗೆ ಬಂದದ್ದು ಯಾರು ನೋಡ್ಲಿಲ್ವೇ? ಇಲ್ಲ ಸರ್, ಕರೆಂಟ್ ಹೋಗಿತ್ತು. ಜೊತೆಗೆ ಕಪ್ಪು ಸ್ವೆಟರ್ ಹಾಕಿದ್ದೆ, ಅದೇ ಬಣ್ಣದ ಪ್ಯಾಂಟ್ ಕೂಡ ಹಾಕಿದ್ದೆ. ವಾಹ್ ವಾಹ್, ನಿಜಕ್ಕೂ ಈಗ ತುಂಬ ಕುತೂಹಲ ಆಗಿದೆ. ಮಿಸ್ಟರ್ ಸೂ ಹೇಳೋದು ಸರಿ ಅನಿಸುತ್ತೆ. ಯಾಕೆ ಅಂದರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ ರಿಪೋರ್ಟ್ ಪ್ರಕಾರ ಆತ್ಮಹತ್ಯೆ. ಬಾಟಲ್ ಮೇಲೆ ಅವರದೇ ಬೆರಳಚ್ಚಿನ ಗುರುತು ಇರೋದು ಸಹಜ ಆಗಿದೆ. ಆತ್ಮಹತ್ಯೆ ಅಲ್ಲದಿದ್ದರೂ ನಿಗೂಢ ಸಾವಾಗಿ ಬಿಡುತ್ತಿದ್ದ ಈ ಸಾವು ಮಿಸ್ಟರ್ ಸೂ ಅವರಿಂದ ಬಹಿರಂಗ ಆಗಿದೆ. ಏನೇ ಆಗಲಿ, ಇದು ಕೊಲೆ ಅಲ್ಲ, ಆಕ್ಸಿಡೆಂಟ್ ಅಂತ ಪ್ರೂವ್ ಆಯ್ತಲ್ಲ. ಎನಿ ಹೌ, ದಿಸ್ ಫೈಲ್ ಇಸ್ ಕ್ಲೋಸ್ಡ್. ಇದುವರೆಗೆ ಕಥೆಯಾದ ಕಥೆಗಾರ ನಾಟಕ ಕೇಳಿದಿರಿ. ರಚನೆ ಸುಬ್ಬಕೃಷ್ಣ ಶಾಸ್ತ್ರಿ. ಪಾತ್ರವರ್ಗ ಸುವರ್ಣ ಡಾಕ್ಟರ್ ಚೇತನ್ ನಾಯಕ್, ನಾಗೇಶ BS ರಫೀಕ್ ಅಹಮದ್, ಇನ್ಸ್ಪೆಕ್ಟರ್ MU ಮೊಹಮ್ಮದ್ ರಫಿ, ಪತ್ರಕರ್ತ HS ವೇಣುಗೋಪಾಲ್, ವ್ಯಕ್ತಿ TS ಪ್ರಸಾದ್, ಪೊಲೀಸ್ RK ನವೀನ್ ಕುಮಾರ್, ಮಿಸ್ಟರ್ ಸು G ಶಿವಶಂಕರ್, ಫಿಂಗರ್ ಪ್ರಿಂಟ್ ತಜ್ಞ T ಸಿದ್ದೋಜಿರಾವ್. ಇಂದಿರಳ ಪಾತ್ರವಹಿಸಿ ನಾಟಕವನ್ನು ನಿರ್ಮಿಸಿದವರು ಅಕ್ಕಮಹಾದೇವಿ SK. ನಿರ್ಮಾಣ ಸಹಾಯ RK ನವೀನ್ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.